Good evening children. Welcome to Suchitra Excellent Classes. Today we have learned 4th standard bilingual school 4th standard Santur textbook of English for grade 4 part 1 unit 2 The Tinkling Bells, complete explanation and learn some new words. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೆಯ ತರಗತಿಯ ಭಾಗ 1ರಲ್ಲಿನ ಇಂಗ್ಲಿಷ್ ಪಠ್ಯಪುಸ್ತಕದ ಭಾಗ 1ರಲ್ಲಿನ 2ನೆಯ ಪಾಠ ದ ಟಿಂಕ್ಲಿಂಗ್ ಬೆಲ್ಸ್, ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನ ಹೆಚ್ಚು ಶೇರ್ ಮಾಡಿ. ಸರಿನಾ? ಹಾಗಾದರೆ ಈ ಪಾಠವನ್ನು ಆರಂಭಿಸೋಣ ಬನ್ನಿ. The tinkling bells. Let us read. The tinkling bells. Bells ಅಂದರೆ ಗಂಟೆ, ಹೌದಲ್ವಾ? ಗಂಟೆಗಳು. ಟಿಂಕ್ಲಿಂಗ್ ಅಂದರೆ ಟಿಂಕಲ್ ಅಂದರೆ ಸೌಂಡ್ ಮಾಡ್ತಾನೆ ನೋಡಿ. ಟಿಂಕಲ್ ಅಂದರೆ ಬೆಲ್ ಸೌಂಡಿಗೆ ದ ಟಿಂಕ್ಲಿಂಗ್ ಬೆಲ್, ಶಬ್ದ ಮಾಡುವಂಥ ಒಂದು ಗಂಟೆ ಅಂತ ಇದರ ಹೆಸರು. ಲೆಟ್ ಅಸ್ ರೀಡ್. ಮೊದಲನೇ ಒಂದು ಓದೋಣ ಪಾಠವನ್ನು. ಚಿನ್ನ ವಾಸ್ ಎ ಲಿಟಲ್ ಬಾಯ್ ಹೂ ಲಿವ್ಡ್ ಇನ್ ಎ ವಿಲೇಜ್. ನೋಡಿ, ಇಲ್ಲಿ ಚಿನ್ನ ಅನ್ನುವಂಥ ಹುಡುಗ ಇದ್ದಾನೆ. ಇವನು ಚಿಕ್ಕ ಹುಡುಗ, ಈತ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾನೆ. ವಿಲೇಜ್ ಮೀನ್ಸ್ ಹಳ್ಳಿ, ಲಿವ್ಡ್ ಅಂದರೆ ಇರುವುದು. ಒಂದು ಹಳ್ಳಿಯಲ್ಲಿ ಚಿನ್ನ ಅನ್ನುವಂಥ ಒಬ್ಬ ಹುಡುಗ, ಚಿಕ್ಕ ಹುಡುಗ ಇರ್ತಾನೆ. ಈ ಸ್ಟಡೀಡ್ ಇನ್ ಎ ಗ್ರೇಡ್ 4. ನೋಡಿ, ಅವನು ಕೂಡ 4ನೆಯ ತರಗತಿಯಲ್ಲಿ ಓದ್ತಾ ಇರ್ತಾನೆ ನಿಮ್ಮ ಹಾಗೆ, ಹೌದಾ? ಹಿ ವಾಸ್ ಎ ಬ್ರೈಟ್ ಬಾಯ್ ಹೂ ಲೈಕ್ಡ್ ಟು ರೀಡ್ ಸ್ಟೋರಿ ಬುಕ್ಸ್ ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್. ನೋಡಿ, ಅವನು ತುಂಬ ಬುದ್ಧಿವಂತ ಹುಡುಗ, ಬ್ರೈಟ್ ಬಾಯ್, ಹುಷಾರಾಗಿರುವಂಥ ಬುದ್ಧಿವಂತ ಹುಡುಗ. ಇವನಿಗೆ ಸ್ಟೋರಿ ಬುಕ್ಸ್ ಅಂದರೆ ಓದೋದು ಅಂದರೆ ತುಂಬ ಇಷ್ಟ. ಹೂ ಲೈಕ್ಡ್ ಟು ರೀಡ್ ಸ್ಟೋರಿ ಬುಕ್ಸ್ ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್. ಹೊಸದನ್ನು ಕಲಿಯೋದು ಹಾಗೆ ಕತೆ ಪುಸ್ತಕ ಓದೋದು ಅಂದರೆ ಆತನಿಗೆ ತುಂಬ ಇಷ್ಟ. ಹಿ ಹ್ಯಾಡ್ ಮೆನಿ ಫ್ರೆಂಡ್ಸ್ ವಿತ್ ಹೂಮ್ ಹಿ ಪ್ಲೇಡ್. ನೋಡಿ, ಆತನಿಗೆ ಬಹಳಷ್ಟು ಜನ ಸ್ನೇಹಿತರಿದ್ದರು, ಅವನ ಜೊತೆ ಆಡುವಂಥ ಹುಡುಗರು. ಬಟ್ ಮೋಸ್ಟ್ ಆಫ್ ಆಲ್ ಹಿ ಲವ್ಡ್ ಟು ಪ್ಲೇ ವಿತ್ ಹಿಸ್ ಲಿಟಲ್ ಪೆಟ್ ಕಿಡ್ ನೇಮ್ಡ್ ತಾರಾ. ನೋಡಿ, ಆತನಿಗೆ ಬಹಳಷ್ಟು ಜನ ಸ್ನೇಹಿತರಿದ್ದರು ಆಟ ಆಡಲಿಕ್ಕೆ. ಆದರೆ ಅವರೆಲ್ಲರಲ್ಲಿ ಆತನಿಗೆ ತುಂಬ ಇಷ್ಟ ಆಗಿರುವಂಥವ್ರು, ಆತ ತುಂಬ ಪ್ರೀತಿ ಮಾಡುವಂಥವ್ರು ತನ್ನ ಜೊತೆ ಆಡಲಿಕ್ಕೆ ಅಂದರೆ ಒಂದು ಕಿಡ್, ತುಂಬ ಇಷ್ಟವಾಗಿರ್ತಕ್ಕಂಥ ಕಿಡ್ ಅಂದರೆ ಆಡಿನ ಮರಿ. ಒಂದು ಚಿಕ್ಕದಾಗಿರ್ತಕ್ಕಂಥ ಆಡಿನ ಮರಿ ಇತ್ತು, ಅದರ ಹೆಸರು ನೇಮ್ಡ್ ತಾರಾ. ಆ ಒಂದು ಆಡಿನ ಮರಿಯ ಹೆಸರೇನು? ತಾರಾ. ಇಲ್ಲಿ ಕಾಣ್ತಾ ಇದೆಯಲ್ವಾ? ನೋಡಿ, ಇವನು ಚಿನ್ನನ ಜೊತೆ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಆಡಿನ ಮರಿ. ಕಿಡ್ ಅಂದ್ರೇನು? ಆಡಿನ ಮರಿ, ಹೌದಾ? ಅವರಿಬ್ಬರು ಏನು ಮಾಡ್ತಾಯಿದ್ರು, ಅವನು ಯಾವಾಗಲೂ ಅದರ ಜೊತೆ ಪ್ರೀತಿಯಿಂದ ಇಷ್ಟಪಟ್ಟು ಆಟ ಆಡ್ತಾಯಿದ್ದ. ಇದು 1ನೇ ಪ್ಯಾರಾಗ್ರಾಫ್ ಆಯಿತು. ಇನ್ನು 2ನೇ ಪ್ಯಾರಾಗ್ರಾಫಲ್ಲಿ ನೋಡಿ, ತಾರಾ ವಾಸ್ ಎ 5 month old ಕಿಡ್. ನೋಡಿ, ತಾರಾ ಇದು 5 ತಿಂಗಳ ಒಂದು ಚಿಕ್ಕ ಆಡಿನ ಮರಿ. ಇದರ ಬಣ್ಣ ಮಿಲ್ಕಿ ವೈಟ್ ಇನ್ ಕಲರ್. ನೋಡಿ, ಅದರ ಬಣ್ಣ ಹಾಲಿನ ಒಂದು ಥರ ಬಿಳಿ ಬಣ್ಣ ಇತ್ತು. ಒನ್ ಡೇ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್. ನೋಡಿ, ಒಂದು ದಿನ ಆತ ಚಿನ್ನ ಶಾಲೆಯಿಂದ ಮರಳಿ ಬರ್ತಾ ಇದ್ದ ಮನೆಗೆ. ಚಿನ್ನ ಸ್ಟಾಪ್ಡ್ ಆಟ್ ಚಾಚಾಸ್ ಶಾಪ್. ಆತ ಶಾಲೆಯಿಂದ ಮರಳಿ ಮನೆಗೆ ಬರುವಾಗ ಚಾಚಾ ಶಾಪ್ ಅಂದರೆ ಚಾಚಾ ಅನ್ನುವಂಥ ಒಬ್ಬನ ಅಂಗಡಿ ಹತ್ರ ಆತ ನಿಂದಿರ್ತಾನೆ. ಹಿ ಸಾ ಎ ಪೇರ್ ಆಫ್ ಬ್ಯೂಟಿಫುಲ್ ಶೈನಿ ಟಿಂಕ್ಲಿಂಗ್ ಬೆಲ್ಸ್. ಅಲ್ಲಿ ಆತ ಏನು ನೋಡ್ತಾನೆ? ಚಿನ್ನ ಅಂದರೆ ಒಂದು ಸುಂದರವಾಗಿರ್ತಕ್ಕಂಥ ಹೊಳೆಯುತ್ತಿರ್ತಕ್ಕಂಥ ಟಿಂಕ್ಲಿಂಗ್ ಬೆಲ್ಲನ್ನು, ಚಿಕ್ಕ ಚಿಕ್ಕ ಗಂಟೆಗಳನ್ನು ಆತ ನೋಡ್ತಾನೆ. ಯಾರ ಅಂಗಡಿಯಲ್ಲಿ? ಚಾಚಾನ ಅಂಗಡಿಯಲ್ಲಿ ಆತ ನೋಡ್ತಾನೆ. ಯಾರು? ಚಿನ್ನ. ಏನನ್ನು ನೋಡ್ತಾನೆ? ಸುಂದರವಾಗಿರ್ತಕ್ಕಂಥ ಹೊಳೆಯುತ್ತಿರ್ತಕ್ಕಂಥ ಒಂದು ಜೊತೆ ಗಂಟೆಯನ್ನು ಆತ ನೋಡ್ತಾನೆ. ಹಿ ವೆಂಟ್ ಇನ್ಸೈಡ್ ದ ಶಾಪ್ ಆ್ಯಂಡ್ ಪೊಲೈಟ್ಲಿ ಆಸ್ಕ್ಡ್ ದ ಶಾಪ್ ಕೀಪರ್ ಟು ಶೋ ಹಿಮ್ ದ ಟಿಂಕ್ಲಿಂಗ್ ಬೆಲ್ಸ್. ನೋಡಿ,
ಆತ ಏನು ಮಾಡ್ತಾನೆ, ಆ ಅಂಗಡಿಯಲ್ಲಿ ನೋಡಿದ ತಕ್ಷಣ ಒಳಗಡೆ ಹೋಗಿ ಸಮಾಧಾನದಿಂದ ನಯ ವಿನಯದಿಂದ ಆ ಅಂಗಡಿಯವನನ್ನು ಕೇಳ್ತಾನೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಒಂದು ಟಿಂಕ್ಲಿಂಗ್ ಬೆಲ್ಲನ್ನು ನನಗೆ ತೋರಿಸಿ ಅಂತ ಕೇಳ್ತಾನೆ. ನೋಡಿ, ಈ ಆಸ್ಕ್ಡ್ ದ ಶಾಪ್ ಕೀಪರ್ ಟು ಶೋ ಹಿಮ್ ದ ಟಿಂಕ್ಲಿಂಗ್ ಬೆಲ್ಸ್. ಅಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಟಿಂಕ್ಲಿಂಗ್ ಬೆಲ್ಲನ್ನು ನನಗೆ ತೋರಿಸಿ ಅಂತ ವಿನಯವಾಗಿ ಆತ ಕೇಳ್ತಾನೆ. ನೋಡಿ, ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಡು ಯು ನೋ ಗೋಟ್ಸ್ ಅಂಡರ್ ದ ಏಜ್ ಆಫ್ 6 months ಆರ್ ಕಾಲ್ಡ್ ಕಿಡ್ಸ್. ನೋಡಿ, 6 ತಿಂಗಳ ಒಳಗಡೆ ಇರ್ತಕ್ಕಂಥ ಒಂದು ಆಡಿನ ಮರಿಗಳನ್ನು ಕಿಡ್ಸ್ ಅಂತ ಕರೀತಾರೆ. ನೋಡಿ, ಇದು ಎಷ್ಟು ತಿಂಗಳಿದೆ? ತಾರಾ 5 ತಿಂಗಳು ಅಲ್ವಾ, ಅದಕ್ಕೆ ಕಿಡ್ ಅಂತ ಕರೆಯಲಾಗುತ್ತೆ. ಇನ್ನು ನೆಕ್ಸ್ಟ್ ಮುಂದೆ ನೋಡಿ, 10 rupees ಪ್ಲೀಸ್ ಚಾಚಾ ಸೇಡ್. ಇದಕ್ಕೆ ಎಷ್ಟು ಅಂದಾಗ ನೋಡಿ, ಆ ಬೆಲ್ಲನ್ನು ಆತ ಅಂಗಡಿಯಲ್ಲಿ ನೋಡಿದಾಗ ಅದಕ್ಕೆ ಎಷ್ಟು ಅಂದಾಗ 10 ರೂಪಾಯಿ ಅಂತ ಅಂಗಡಿಯವನು ಚಾಚಾ ಹೇಳ್ತಾನೆ. ಚಿನ್ನ ಲೈಕ್ಡ್ ದ ಬೆಲ್ಸ್ ಅಲಾಟ್. ಚಿನ್ನಗೆ ಆ ಬೆಲ್ ತುಂಬ ಇಷ್ಟ ಆಯಿತು. ಚಿಕ್ಕದಾಗಿರ್ತಕ್ಕಂಥ ಟಿಂಕ್ಲಿಂಗ್ ಬೆಲ್ ಆತನಿಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಎಷ್ಟು ಅಂದಾಗ ಈತ 10 rupees ಪ್ಲೀಸ್ ಅಂತ ಹೇಳ್ತಾನೆ. ಆಗ ಹಿ ಪುಟ್ ಹೀಸ್ ಹ್ಯಾಂಡ್ ಇನ್ ಹೀಸ್ ಪಾಕೆಟ್ ಟು ಟೇಕ್ ಔಟ್ ದ ಮನಿ. ಆಗ ಚಿನ್ನ 10 ರೂಪಾಯಿ ನನ್ನ ಕಿಸೆಯಲ್ಲಿದೆ ಅಂತ ಕಿಸೆಗೆ ಕೈ ಹಾಕಿ ಏನು ಮಾಡ್ತಾನೆ, ನೋಡ್ತಾನೆ. ನೋಡಿ ಆ 10 ರೂಪಾಯಿನ ತೆಗೆದು ಅಂಗಡಿಯವನಿಗೆ ಕೊಟ್ಟು ಈ ಬೆಲ್ ತೊಗೋಬೇಕು ಅಂತ ಆತನಿಗೆ ಆಸೆ ಆಗುತ್ತೆ. ಆಗ ತನ್ನ ಕಿಸೆಯಲ್ಲಿ ಕೈ ಹಾಕಿ ನೋಡ್ತಾನೆ. ಹಿ ವಾಸ್ ಶಾಕ್ಡ್ ಟು ಫೈಂಡ್ ದ್ಯಾಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್. ಆಗ ಅವನಿಗೆ ಒಮ್ಮೆ ಗಾಬರಿ ಆಗಿಬಿಡ್ತದೆ, ಆತನ ಕಿಸೆಯಲ್ಲಿ ರೊಕ್ಕ ಇರೋದಿಲ್ಲ. ಓ ವೇರ್ ಈಸ್ ದ ಮನಿ ದಾದಾಜಿ ಗೇವ್ ಮಿ ಎಸ್ಟರ್ಡೇ. ಓ, ನನ್ನ ರೊಕ್ಕ ಎಲ್ಲಿ ಹೋಯಿತು, ನನ್ನ ಹಣ ಎಲ್ಲಿ ಹೋಯಿತು, ನಿನ್ನೆ ದಾದಾಜಿ ಕೊಟ್ಟಿದ್ರಲ್ಲ ನನಗೆ, ಎಲ್ಲಿ ಹೋಯಿತು ನನ್ನ ಹಣ, ಎಲ್ಲಿ ಹೋಯಿತು ನನ್ನ ದುಡ್ಡು ಅಂತ ಆತನಿಗೆ ಒಮ್ಮಿಂದೊಮ್ಮೆಲೆ ಗಾಬರಿ ಆಗ್ತದೆ. ಆಗ ಹಿ ಸರ್ಚ್ಡ್ ಆಲ್ ಹಿಸ್ ಪಾಕೆಟ್ಸ್ ಬಟ್ ಕುಡ್ ನಾಟ್ ಫೈಂಡ್ ದ ಮನಿ. ಆತ ತನ್ನ ಎಲ್ಲ ಪಾಕೆಟ್ಗಳನ್ನು, ಅಂಗಿಯ ಒಂದು ಪಾಕೆಟಲ್ಲಿ, ಪ್ಯಾಂಟ್ನ ಪಾಕೆಟ್ನಲ್ಲಿ ಎಲ್ಲ ಹುಡುಕ್ತಾನೆ, ಅದು ಸಿಗೋದಿಲ್ಲ. ಆಗ ಆತನಿಗೆ ಗಾಬರಿ ಆಗ್ತದೆ. ಫೀಲಿಂಗ್ ಸ್ಯಾಡ್, ಆತನಿಗೆ ತುಂಬ ಬೇಜಾರಾಗ್ತದೆ. ಬೇಜಾರಾಗಿ ನೋಡಿ ಇಲ್ಲಿ ಸಪ್ಪೆ ಮುಖ ಹಾಕ್ಕೊಂಡಿದ್ದಾನೆ. ಹಿ ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ ಆ್ಯಂಡ್ ಬಿಗ್ಯಾನ್ ವಾಕಿಂಗ್ ಹೋಮ್. ನೋಡಿ, ಆತ ಏನು ಮಾಡ್ತಾನೆ, ಬೇಜಾರಿಂದ ಹಣ ಇಲ್ಲ ಅಂತ, ನನ್ನ ಹಣ ಎಲ್ಲಿ ಹೋಯಿತು ಅಂತ ಬೇಜಾರಿಂದ ಆ ಬೆಲ್ಲನ್ನು ವಾಪಸ್ ಕೊಟ್ಟು ಯಾರಿಗೆ, ಚಾಚಾಗೆ ಅದನ್ನು ರಿಟರ್ನ್ ಮಾಡ್ತಾನೆ. ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ, ಆತನಿಗೆ ಕೊಟ್ಟು ಮನೆ ಕಡೆ ವಾಕಿಂಗ್ ಮಾಡ್ತಾ ಹೋಗ್ತಾನೆ, ವಾಕಿಂಗ್ ಮಾಡಲು ಆರಂಭಿಸುತ್ತಾನೆ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಫೀಲಿಂಗ್ ಸ್ಯಾಡ್, ಬಹಳ ಬೇಜಾರಾಗುತ್ತೆ ಆತನಿಗೆ. ಯಾಕಂದರೆ ಆತ ಇಷ್ಟಪಟ್ಟು ಆ ಬೆಲ್ಲನ್ನು ತೆಗೆದುಕೊಳ್ಬೇಕು, ನನ್ನ ಹತ್ರ ಹಣ ಇದೆ ಅಂತ ಆತ ನಂಬಿರ್ತಾನೆ. ಆದರೆ ಆತನ ಪಾಕೆಟಲ್ಲಿ ಹಣ ಇಲ್ಲದೆ ಇರೋದನ್ನು ನೋಡಿದಾಗ ಆತನಿಗೆ ಏನಾಗುತ್ತೆ, ತುಂಬ ಬೇಜಾರಾಗುತ್ತೆ. ಆಗ ಬೇಜಾರಿಂದ ಮನೆ ಕಡೆಗೆ ಆತ ಹೋಗ್ತಾನೆ. ಆಗ ನಂತರ ಮನೆಗೆ ಹೋಗಿ ಏನು ಮಾಡ್ತಾನೆ ನೋಡಿ, ಚಿನ್ನ ರೀಚ್ಡ್ ಹೋಮ್. ಹಿ ರಿಮೂವ್ಡ್ ಹೀಸ್ ಶೂಸ್ ಆ್ಯಂಡ್ ಪ್ಲೇಸ್ಡ್ ದೆಮ್ ಇನ್ ದ ಕಾರ್ನರ್. ನೋಡಿ, ಚಿನ್ನ ಮನೆಗೆ ಬಂದು ತಲುಪಿ ತನ್ನ ಕಾಲಿನಲ್ಲಿರ್ತಕ್ಕಂಥ ಶೂಸನ್ನು, ಬೂಟನ್ನು ತೆಗೆದು ಅದನ್ನು ಒಂದು ಮೂಲೆಯಲ್ಲಿ ಇಡ್ತಾನೆ. ಪ್ಲೇಸ್ಡ್ ದೆಮ್ ಇನ್ ದ ಕಾರ್ನರ್, ಮೂಲೆಯಲ್ಲಿಟ್ಟು ಹಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರಾಪ್ಡ್ ಹಿಸ್ ಸ್ಕೂಲ್ ಬ್ಯಾಗ್ ಆನ್ ದ ಸ್ಟಡಿ ಟೇಬಲ್. ಒಳಗೆ ಹೋಗಿ ಏನು ಮಾಡ್ತಾನೆ, ತನ್ನ ಬ್ಯಾಗನ್ನು, ಸ್ಕೂಲ್ ಬ್ಯಾಗನ್ನು ಒಂದು ಕಡೆ ಚೆಲ್ಲಿ ಆ ಟೇಬಲ್ ಮೇಲೆ, ಆನ್ ದ ಟೇಬಲ್, ಸ್ಕೂಲ್ ಬ್ಯಾಗನ್ನು ಆತನ ಸ್ಟಡಿ ಟೇಬಲ್ ಮೇಲೆ ಇಡ್ತಾನೆ. ಈ ಸ್ಯಾಟ್ ಆನ್ ದ ಚೇರ್ ಆ್ಯಂಡ್ ರೆಸ್ಟೆಡ್ ಹಿಸ್ ಹೆಡ್ ಆನ್ ದ ಟೇಬಲ್. ನೋಡಿ, ಆತ ಬ್ಯಾಗನ್ನು ಇಟ್ಟು, ಶೂಸನ್ನು ತೆಗೆದಿಟ್ಟು ಏನು ಮಾಡ್ತಾನೆ, ಹೋಗಿ ಟೇಬಲ್ ಮೇಲೆ, ಚೇರ್ ಮೇಲೆ ಕುಳಿತುಕೊಂಡು ಟೇಬಲ್ ಮೇಲೆ ಏನು ಮಾಡ್ತಾನೆ, ತನ್ನ ತಲೆಯನ್ನು ಒರಗ್ತಾನೆ. ರೆಸ್ಟೆಡ್ ಹಿಸ್ ಹೆಡ್ ಆನ್ ದ ಟೇಬಲ್, ಇಲ್ಲಿ ಕುಳಿತಿದ್ದಾನಲ್ವಾ, ತನ್ನ ತಲೆಯನ್ನು ಏನು ಮಾಡ್ತಾನೆ, ಕೈ ಇಟ್ಟು ಅದರ ಮೇಲೆ ಹೀಗೆ ಕುಳಿತುಕೊಳ್ತಾನೆ. ಹಿಸ್ ಮದರ್ ಕಮಲಾ. ನೋಡಿ, ಅವನ ತಾಯಿ ಹೆಸರೇನು, ಕಮಲಾ. ಅವಳು ಹೂ ಹ್ಯಾಡ್ ಬೀನ್ ವಾಚಿಂಗ್ ಆಲ್ ದಿಸ್. ಆತ ಬಂದಿರೋದು, ಆತ ಡಲ್ ಆಗಿರೋದು, ಸ್ಯಾಡ್ ಇರೋದು, ಅವನ್ನೆಲ್ಲ ಅವಳ ತಾಯಿ ಗಮನಿಸ್ತಾ ಇರ್ತಾಳೆ. ಆತ ಶೂಸ್ ಇಟ್ಟಿರೋದು, ಹಾಗೆ ಬ್ಯಾಗ್ ಒಗೆದು, ಹೀಗೆ ಸಪ್ಪೆ ಮುಖ ಹಾಕ್ಕೊಂಡು ಕುಳಿತುಕೊಳ್ಳೋದು, ಇದೆಲ್ಲವನ್ನು ಅವನ ತಾಯಿ ಕಮಲಾ ನೋಡ್ತಾಳೆ. ವಾಚಿಂಗ್ ಆಲ್ ದಿಸ್, ಎಲ್ಲವನ್ನು ಗಮನಿಸ್ತಾ ಇರ್ತಾಳೆ. ಕೇಮ್ ಟು ಚಿನ್ನ, ಅವನ ಹತ್ರ ಬರ್ತಾಳೆ. ಅವನ ಹತ್ರ ಬಂದು ಕೇಳ್ತಾಳೆ. ಶಿ ಆಸ್ಕ್ಡ್ ಜೆಂಟ್ಲಿ, ಸಮಾಧಾನವಾಗಿ ಆತನನ್ನು ಪ್ರೀತಿಯಿಂದ ಕೇಳ್ತಾಳೆ. ಏನಂತ ಕೇಳ್ತಾಳೆ ನೋಡಿ, ವಾಟ್ ಹ್ಯಾಪನ್ಡ್ ಚಿನ್ನ, ಏನಾಯಿತು ಚಿನ್ನ, ಯಾಕೆ ಹೀಗಿದೆಯಾ ಅಂತ ಅವಳು ಸಮಾಧಾನವಾಗಿ ಮಗನನ್ನು ಕೇಳ್ತಾಳೆ.
ಕಮಲಾ ಲೇಡ್ ಹರ್ ಹ್ಯಾಂಡ್ಸ್ ಸಾಫ್ಟ್ಲಿ ಆನ್ ಹಿಸ್ ಶೋಲ್ಡರ್ಸ್. ಆತನ ಭುಜದ ಮೇಲೆ ಕೈಯನ್ನು ಇಡ್ತಾಳೆ. ನಿಧಾನವಾಗಿ ಕೈ ಇಟ್ಟು ಅಟ್ ಒನ್ಸ್ ಚಿನ್ನ ಹಗ್ಡ್ ಹರ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಯಿಂಗ್. ಅವನಿಗೆ ದುಃಖ ತಡೆಯೋಕ್ಕಾಗೋದಿಲ್ಲ. ತಾಯಿ ಆ ರೀತಿ ಕೇಳಿದಾಗ ಅವಳನ್ನು ಗಟ್ಟಿಯಾಗಿ ತಕ್ಕೊಂಡು ಅಳ್ಳಿಕ್ಕೆ ಆರಂಭ ಮಾಡ್ತಾನೆ. ಅಟ್ ಒನ್ಸ್ ಚಿನ್ನ ಹಗ್ಡ್ ಹರ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಯಿಂಗ್. ಅವಳನ್ನು ತಬ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆನ್ ಸೀಯಿಂಗ್ ದಿಸ್ ಕಮಲಾ ವೈಪ್ಡ್ ಹಿಸ್ ಟಿಯರ್ಸ್. ಅವಳು ಅವನನ್ನು ಏನು ಮಾಡ್ತಾಳೆ, ಅವನ ಕಣ್ಣೀರನ್ನು ಒರೆಸ್ತಾಳೆ. ಅವನನ್ನು ನೋಡಿ ಅವನ ಕಣ್ಣೀರನ್ನು ಒರೆಸಿ ಆಫ್ಟರ್ ಅ ವೈಲ್ ಸ್ವಲ್ಪ ಕಣ್ಣೀರನ್ನು ಒರೆಸ್ತಾಳೆ. ಆಗ ಸ್ವಲ್ಪ ಸಮಯದ ನಂತರ ಚಿನ್ನ ಟೋಲ್ಡ್ ಹರ್, ಅವಳಿಗೆ ಹೇಳ್ತಾನೆ ಅಬೌಟ್ ದ ಮಿಸ್ಸಿಂಗ್ ಮನಿ. ತನ್ನ ಕಿಸೆಯಲ್ಲಿರ್ತಕ್ಕಂಥ, ತನ್ನ ಪಾಕೆಟ್ನಲ್ಲಿರ್ತಕ್ಕಂಥ ಹಣ ಸಿಗ್ತಾ ಇಲ್ಲ, ಕಳೆದು ಹೋಗಿದೆ ಅಂತ ಆತ ದುಃಖದಿಂದ ತನ್ನ ತಾಯಿಗೆ ಹೇಳ್ತಾನೆ. ಆಗ ಕಮಲಾ ಕನ್ಸೋಲ್ಡ್ ಹಿಮ್. ನೋಡಿ, ಕಮಲಾ ಏನು ಮಾಡ್ತಾಳೆ, ಅವನನ್ನು ಸಮಾಧಾನ ಮಾಡ್ತಾಳೆ. ಕನ್ಸೋಲ್ಡ್ ಮೀನ್ಸ್ ಸಮಾಧಾನ ಪಡಿಸು. ಅವನನ್ನು ಸಮಾಧಾನ ಮಾಡಿ ಹೇಳ್ತಾಳೆ, ಸೇಯಿಂಗ್ ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಡೋಂಟ್ ಕ್ರೈ, ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್. ಆವಾಗ ಹೇಳ್ತಾಳೆ ಅವಳು, ನೋಡು, ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಇರಲಿ, ಏನಾಗಲ್ಲ, ನೀನು ಅಳಬೇಡ, ಡೋಂಟ್ ಕ್ರೈ, ನಾನು ನಿನಗೆ ಮತ್ತೆ ಹಣ ಕೊಡ್ತೀನಿ, ನೀ ಏನು ಮಾಡು, ಹೋಗಿ ಬೆಲ್ಲನ್ನು ತೆಗೆದುಕೊಂಡು ಬಾ, ಬಟ್ ಮೇಕ್ ಶ್ಯೂರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ನೋಡಿ, ಹೇಳ್ತಾಳೆ ಅವಳು, ಏನು ಹೇಳ್ತಾಳೆ, ನೋಡು, ಈಗ ಅಳಬೇಡ, ನಾನು ನಿನಗೆ ಹಣ ಕೊಡ್ತೀನಿ, ಆದರೆ ಇನ್ನೊಮ್ಮೆಗೆ ಮುಂದೆ ನೀನು ಏನು ಮಾಡಬೇಕು, ಕೇರ್ಫುಲ್ ಆಗಿರಬೇಕು, ಹುಷಾರಾಗಿರಬೇಕು, ಹಣವನ್ನು ಕಳ್ಕೋಬಾರ್ದು ಭವಿಷ್ಯದಲ್ಲಿ, ಅಂದರೆ ಮುಂದೆ ನೀನು ಬಹಳ ಹುಷಾರಾಗಿ ಇರಬೇಕು ಅಂತ ಅವನಿಗೆ ಬುದ್ಧಿ ಮಾತನ್ನು ಕಮಲಾ ಹೇಳ್ತಾಳೆ. ಚಿನ್ನ ಸ್ಮೈಲ್ಡ್ ಆ್ಯಂಡ್ ಸೇಡ್ ಶ್ಯೂರ್ ಅಮ್ಮ. ನೋಡಿ, ಅವನು ಹೇಳ್ತಾನೆ ಏನಂತ, ಚಿನ್ನ ನಗುತ್ತಾ ಹೇಳ್ತಾನೆ, ಅಮ್ಮ ಆಗ ಹೇಳಿದ ಗುಣ ಅವನಿಗೆ ಖುಷಿ ಆಗುತ್ತೆ. ಸರಿ ಅಮ್ಮ, ನಾನು ಮುಂದೆ ಹುಷಾರಾಗಿ ಇರ್ತೀನಿ ಅಂತ ಆತ ಏನು ಮಾಡ್ತಾನೆ, ಖಚಿತವಾಗಿ ನಾನು ಹುಷಾರಾಗಿರ್ತೀನಿ ಅಮ್ಮ ಅಂತ ಅವರ ಅಮ್ಮನಿಗೆ ಹೇಳ್ತಾನೆ. ದ್ಯಾಟ್ಸ್ ಮೈ ಬಾಯ್, ಚಿಯರ್ ಅಪ್, ನೌ ಲೆಟ್ ಅಸ್ ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಕಮಲಾ ಸೇಡ್ ವಾರ್ಮ್ಲಿ. ನೋಡಿ, ದ್ಯಾಟ್ಸ್ ಮೈ ಬಾಯ್, ಅವ್ನು ನಗುತ್ತಾ ಹೇಳಿದಾಗ ಅವಳಿಗೆ ಖುಷಿ ಆಗುತ್ತೆ. ಗುಡ್ ಬಾಯ್, ನೀನು ಈಗ ಏನು ಮಾಡು, ನನ್ನ ಜೊತೆಗೆ ಮಾರ್ಕೆಟಿಗೆ ಬಾ, ಹೋಗೋಣ ನಡಿ, ಈಗ ಕೆಲವೊಂದಿಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ತರೋದಿದೆ, ನಡಿ, ಈಗ ನಾವಿಬ್ಬರು ಸೇರಿ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ತನ್ನ ಮಗನನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋಗ್ತಾಳೆ. ಆಗ ನೋಡಿ, ಕಮಲಾ ಆ್ಯಂಡ್ ಚಿನ್ನ ವೆಂಟ್ ಟು ದ ಮಾರ್ಕೆಟ್. ದೇ ಬಾಟ್ ಆ್ಯಪಲ್ಸ್, ಮ್ಯಾಂಗೋಸ್, ಟೊಮೆಟೊಸ್ ಆ್ಯಂಡ್ ಬ್ರಿಂಜಾಲ್ಸ್. ನೋಡಿ, ಕಮಲಾ ಮತ್ತು ಚಿನ್ನ ಇಬ್ಬರು ಏನು ಮಾಡ್ತಾರೆ, ಮಾರ್ಕೆಟಿಗೆ ಬರ್ತಾರೆ. ಮಾರ್ಕೆಟಿಗೆ ಬಂದು ಅಲ್ಲಿ ಏನೇನು ತೆಗೆದುಕೊಳ್ತಾರೆ ಅಂದರೆ ಆ್ಯಪಲ್ಸ್, ಮ್ಯಾಂಗೋಸ್, ಟೊಮೆಟೊಸ್, ಬ್ರಿಂಜಾಲ್ಸ್. ನೋಡಿ, ಇಲ್ಲಿ ಕಾಣ್ತಾ ಇದ್ದೇವಲ್ವಾ, ನೋಡಿ ಮ್ಯಾಂಗೋಸ್ ಇದಾವಲ್ವ, ಇಲ್ಲಿ ಮ್ಯಾಂಗೋಸ್, ಆ್ಯಪಲ್ಸ್, ಬ್ರಿಂಜಾಲ್ಸ್ ಇದ್ದಾವೆ, ಬ್ರಿಂಜಾಲ್ಸ್ ತೆಗೆದುಕೊಳ್ತಾರೆ. ಆಮೇಲೆ ಫ್ರೂಟ್ಸ್, ಟೊಮೆಟೊಸ್ ಎಲ್ಲವನ್ನು ಇಲ್ಲಿ ತೆಗೆದುಕೊಂಡು ಹಾಗೆ ಮುಂದೆ ಬರ್ತಾರೆ. ನೋಡಿ, ಎಲ್ಲವನ್ನು ಅವರು ಖರೀದಿ ಮಾಡ್ತಾರೆ. ಆ್ಯಪಲ್ಸ್ ಅಂದರೆ ಸೇಬು, ಮ್ಯಾಂಗೋಸ್ ಅಂದರೆ ಮಾವಿನ ಹಣ್ಣು, ಟೊಮ್ಯಾಟೋಸ್ ಅಂದರೆ ಟೊಮೆಟೊ, ಬ್ರಿಂಜಾಲ್ಸ್ ಅಂದರೆ ಬದನೆಕಾಯಿ. ಇವೆಲ್ಲವುಗಳನ್ನು ಅವರು ತೆಗೆದುಕೊಂಡು ಮುಂದೆ ಬರ್ತಾರೆ. ಚಿನ್ನ ಆಲ್ಸೋ ವಾಂಟೆಡ್ ಪೈನಾಪಲ್ಸ್. ಅವನಿಗೆ ಪೈನಾಪಲ್ ಬೇಕಾಗಿರುತ್ತೆ. ಸೊ ದೇ ಸ್ಟಾಪ್ಡ್ ಆ್ಯಟ್ ದ ಪೈನಾಪಲ್ ಸ್ಟಾಲ್. ನೋಡಿ, ಇಲ್ಲಿ ಎಲ್ಲವನ್ನು ಆತ ಅವರೆಲ್ಲ ತೆಗೆದುಕೊಂಡ್ಮೇಲೆ ಅವನಿಗೆ ಪೈನಾಪಲ್ ಬೇಕಾಗಿರುತ್ತೆ ಚಿನ್ನಗೆ. ಆಗ ಈ ಅಂಗಡಿಯಲ್ಲಿ ಪೈನಾಪಲ್ ಇರೋದಿಲ್ಲ. ಆತ ಮುಂದೆ ಬಂದು ಪೈನಾಪಲ್ ಅಂಗಡಿ ಹತ್ರ ಸ್ಟಾಪ್ ಆಗ್ತಾನೆ. ದೇ ಸ್ಟಾಪ್ಡ್ ಆ್ಯಟ್ ದ ಪೈನಾಪಲ್ ಸ್ಟಾಲ್. ಪೈನಾಪಲ್ ಅಂಗಡಿ, ಇಲ್ಲಿ ಪೈನಾಪಲ್ ಇದಾವಲ್ವಾ, ಇಲ್ಲಿ ಬಂದು ಆತ ನಿಂತ್ಕೋತಾನೆ. ಆಗ ವಾಟ್ ಈಸ್ ದ ಕಾಸ್ಟ್ ಆಫ್ ದ ಪೈನಾಪಲ್ಸ್, ಕಮಲಾ ಆಸ್ಕ್ಡ್. ಕಮಲಾ ಏನು ಮಾಡ್ತಾಳೆ, ಪೈನಾಪಲ್ ಎಷ್ಟು ರೂಪಾಯಿಗೆ ಒಂದು ಅಂತ ಕೇಳ್ತಾಳೆ ಈತನನ್ನು. ಆಗ 45 ರೂಪೀಸ್ ಈಚ್ ರಿಪ್ಲೈಡ್ ದ ಫ್ರೂಟ್ ಸೆಲ್ಲರ್. ನೋಡಿ, 45 ರೂಪಾಯಿಗೆ ಒಂದು ಆ್ಯಪಲ್ ಅಂತ, ಪೈನಾಪಲ್, ಒಂದು ಪೈನಾಪಲ್ ಅಂತ ಹೇಳ್ತಾನೆ. ಯಾರು? ಫ್ರೂಟ್ ಸೆಲ್ಲರ್. ಈತ ಹೇಳಿದಾಗ ಒಂದಕ್ಕೆ ಎಷ್ಟು ಹೇಳಿ, 45 ರೂಪಾಯಿ, ಒಂದು ಫ್ರೂಟ್ಗೆ 45 ರೂಪಾಯಿ. ಹಾಗೆ ಅವ್ರೇನು ಮಾಡ್ತಾರೆ, 2 ಪೈನಾಪಲನ್ನು ತೆಗೆದುಕೊಳ್ತಾರೆ. ಕಮಲಾ ಬಾಟ್ 2 ಪೈನಾಪಲ್ಸ್ ಆ್ಯಂಡ್ ಗೇವ್ ಹಿಮ್ ಎ 100 ರೂಪೀಸ್ ನೋಟ್. ನೋಡಿ, ಅವಳು ಏನು ಮಾಡ್ತಾಳೆ, ಅವಳ ಬ್ಯಾಗ್ನಲ್ಲಿ ನೋಡಿ 2 ಪೈನಾಪಲ್ ಇದೆ, ಹೌದಾ? 2 ಪೈನಾಪಲನ್ನು ತೆಗೆದುಕೊಂಡು ಅಂಗಡಿಯವನಿಗೆ 100 ರೂಪಾಯಿಯನ್ನು ಅವಳು ಕೊಡ್ತಾಳೆ. ಒಂದು ಪೈನಾಪಲ್ಗೆ 45 ರೂಪೀಸ್, ಹೌದಾ?
1 ಪೈನಾಪಲ್ಗೆ 45 ರುಪೀಸು. ಅವಳು ಏನು ಮಾಡ್ತಾಳೆ, 100 ರುಪೀಸ್ ನೋಟನ್ನು ಕೊಡ್ತಾಳೆ, 2 ಪೈನಾಪಲ್ ತೆಗೆದುಕೊಳ್ತಾಳೆ. ಆಗ ಶಿ ಆಸ್ಕ್ಡ್ ಚಿನ್ನ ಟು ಟೇಕ್ ದ ಚೇಂಜ್, ದೆನ್ ಶಿ ವೆಂಟ್ ಟು ಅದರ್ ಶಾಪ್ಸ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ನೋಡಿ, ಅವಳು ಏನು ಮಾಡ್ತಾಳೆ, 100 ರುಪೀಸನ್ನು ಈತನ ಕೈಗೆ ಕೊಡ್ತಾಳೆ, ಫ್ರೂಟ್ ಸೆಲ್ಲರ್ಗೆ ಕೊಟ್ಟು ಚಿನ್ನಾಗೆ ಹೇಳ್ತಾಳೆ ಏನಂತ, ಟು ಟೇಕ್ ದ ಚೇಂಜ್. ಅವರು ಚೇಂಜ್ ಕೊಡ್ತಾರೆ, ಅದನ್ನು ತೆಗೆದುಕೊಂಡು ಬಾ, ನಾನು ಮುಂದಿನ ಅಂಗಡಿಗೆ ಹೋಗಿ ನಾನು ಹಣ್ಣುಗಳನ್ನು ತೆಗೆದುಕೊಳ್ತೀನಿ, ಇನ್ನೂ ಒಂದು ಸ್ವಲ್ಪ ಹಣ್ಣು ಬೇಕು, ನಾನು ತೊಗೋತೀನಿ ಅಂತ ಅವಳು 100 ರುಪೀಸನ್ನು ಇಲ್ಲಿ ಕೊಟ್ಟು ಮುಂದೆ ಹೋಗ್ತಾಳೆ. ಯಾರಿಗೆ ಹೇಳ್ತಾಳೆ, ಚಿನ್ನಾಗಿ ಹೇಳಿ ಚೇಂಜ್ ತೆಗೆದುಕೊಂಡು, ಉಳಿದಿರ್ತಕ್ಕಂಥ ಚೇಂಜನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಆಗ ನೋಡಿ, ಒಂದು ಹಣ್ಣಿಗೆ 45 ರೂಪಾಯಿ, ಒಂದು ಪೈನಾಪಲ್ಗೆ 45 ರೂಪಾಯಿ ಪ್ಲಸ್ ಇನ್ನೊಂದು ಹಣ್ಣಿಗೆ 45 ರೂಪಾಯಿ. ಇವರು 2 ತೆಗೆದುಕೊಂಡಿರ್ತಾರೆ. ಎಷ್ಟಾಯಿತು, 5 5 10 10 4 4 8 ಪ್ಲಸ್ 1 9 90 ರುಪೀಸ್ ಆಯಿತು ಅಲ್ವಾ. 90 ರುಪೀಸ್ ಆಯಿತು. ಅವಳು ಎಷ್ಟು ಕೊಟ್ಟಿದ್ದಾಳೆ, 100 ರುಪೀಸ್ ಕೊಟ್ಟಿದ್ದಾಳೆ ಅಲ್ವಾ. ಈಗ ಅವ್ನು ಚೇಂಜ್ ಎಷ್ಟು ಕೊಡಬೇಕು, 10 ರುಪೀಸ್ ಕೊಡಬೇಕು. 100 ಕೊಟ್ಟಿದ್ದಾಳೆ, 90 ತೆಗೆದುಕೊಂಡು 10 ಅವನಿಗೆ ಕೊಡಬೇಕು ಅಲ್ವಾ. ನೋಡೋಣ, ಈಗ ಅವಳು ಮುಂದಿನ ಅಂಗಡಿಗೆ ಹೋಗ್ತಾಳೆ. ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ ಟು 10 ರುಪೀಸ್ ನೋಟ್ಸ್. ನೋಡಿ, ಆದರೆ ಫ್ರೂಟ್ ಸೆಲ್ಲರ್ ಏನು ಮಾಡ್ತಾನೆ, ಚಿನ್ನಾಗೆ 10 ರುಪೀಸ್ ಕೊಡ್ತಾನೆ. 10 ರುಪೀಸ್ ಒಂದು ಮತ್ತು 10 ರುಪೀಸ್ ಒಂದು, 2 10ಗಳನ್ನ ಕೊಡ್ತಾನೆ. ಅವನು ಕೊಡಬೇಕಾಗಿರೋದು ಎಷ್ಟು, 1 10 ಮಾತ್ರ. ಈಗ ಆತ 2 10ಗಳನ್ನು ಕೊಡ್ತಾನೆ. ಆಗ ಹೈಡಿಂಗ್ ಎ ಮಿಸ್ಚಿವಿಯಸ್ ಸ್ಮೈಲ್, ಚಿನ್ನ ರ್ಯಾನ್ ಟು ಹೀಸ್ ಮದರ್. ನೋಡಿ, ಆಗ ಚಿನ್ನ ಏನು ಮಾಡ್ತಾನೆ, ಅವ್ರು ಕೊಟ್ಟಿರ್ತಕ್ಕಂಥ 10 ರುಪೀಸನ್ನು ತೆಗೆದುಕೊಂಡು ನಗುತ್ತಾ ಅದನ್ನು ಮುಚ್ಚಿಟ್ಕೋತಾನೆ. ಮಿಸ್ಚಿವಿಯಸ್ ಅಂದರೆ ಚೇಷ್ಟೆಯ ನಗು. ಆತ ನಗ್ತಾ ಏನು ಮಾಡ್ತಾನೆ, ಅದನ್ನು ಮುಚ್ಚಿಟ್ಕೋತಾನೆ. 10 ಕೊಡೋಣ. ಚಿನ್ನ ರ್ಯಾನ್ ಟು ಹೀಸ್ ಮದರ್. ಆತ ತುಂಬ ಜಾಣ ವಿದ್ಯಾರ್ಥಿ ಅಲ್ವಾ ಚಿನ್ನ, ಅವನಿಗೆ ಗೊತ್ತು ಓನ್ಲಿ 10 ರುಪೀಸ್ ಬೇಕು. ಆದರೆ ಫ್ರೂಟ್ ಸೆಲ್ಲರ್ ತಪ್ಪಿ ಏನು ಮಾಡಿದ್ದಾನೆ, 10 ಕೊಟ್ಟಿದ್ದಾನೆ. ಆಗ ಚಿನ್ನಾಗಿ ಖುಷಿಯಾಗಿ ಆತ ಏನು ಮಾಡ್ತಾನೆ, ಅವ್ರ ಅಮ್ಮನ ಹತ್ರ ಓಡೋಗ್ತಾನೆ. ಅಮ್ಮ, ಡು ಯು ನೋ ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 ರುಪೀಸ್ ಎಕ್ಸ್ಟ್ರಾ ಬೈ ಮಿಸ್ಟೇಕ್. ನೋಡಿ, ಅವ್ರ ಅಮ್ಮನಿಗೆ ಹೇಳ್ತಾನೆ, ಅಮ್ಮ ನಿಂಗೆ ಗೊತ್ತಾ, ಹಣ್ಣು ಮಾರುವವನು ನನಗೇನು ಮಾಡಿದ್ದಾನೆ, 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಬೈ ಮಿಸ್ಟೇಕ್ ಆಗಿ ಅಂತ ಹೇಳ್ತಾನೆ. ಅಮ್ಮ, ಡು ಯು ನೋ, ನಿನಗೆ ಗೊತ್ತಿಲ್ಲ, ನೋಡಿಲಿ ಅಮ್ಮ, ನನಗೆ ಆತ ಹಣ್ಣು ಮಾರೋ ಏನು ಮಾಡಿದ್ದಾನೆ, 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಬೈ ಮಿಸ್ಟೇಕ್ ಆಗಿ ಅಂತ ಖುಷಿಯಿಂದ ಚಿನ್ನ ಹೇಳ್ತಾನೆ. ಕ್ಯಾನ್ ಐ ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್ ವಿಸ್ಪರ್ಡ್ ಚಿನ್ನ. ನೋಡಿ, ಚಿನ್ನ ಏನು ಮಾಡ್ತಾನೆ, ಅಮ್ಮ ಈ ಹಣ್ಣಿಂದ ನಾನು ಏನು ಮಾಡ್ತೀನಿ, ಆ ಬೆಲ್ಗಳನ್ನ ಹೇಳಿದ್ನಲ್ಲ ನಿಮಗೆ, ಆ ಬೆಲ್ ತೆಗೆದುಕೊಳ್ಳಿ ಅಂತ ಆತ ಅವ್ರ ಅಮ್ಮನಿಗೆ, ಮತ್ತು ಸಮ್ ಚಾಕ್ಲೇಟ್ಗಳನ್ನ ತೆಗೆದುಕೊಳ್ಳಿ ಅಂತ ಅವ್ರ ಅಮ್ಮನಿಗೆ ನಿಧಾನವಾಗಿ ಸಾವಕಾಶ ಹೇಳ್ತಾನೆ. ಆಗ ಚಿನ್ನ, ದ್ಯಾಟ್ಸ್ ವೆರಿ ಬ್ಯಾಡ್, ಇಟ್ ಈಸ್ ಸ್ಟೀಲಿಂಗ್. ಚಿನ್ನ, ಹಾಗೆ ಮಾಡಬಾರ್ದಪ್ಪ, ಅದು ಕೆಟ್ಟದ್ದು, ಇದು ಒಂದು ರೀತಿ ಕಳ್ತನ ಮಾಡಿದ ಹಾಗೆ ಮಾಡಬಾರ್ದು. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್ ಆಸ್ಕ್ಡ್ ಕಮಲ. ಆಗ ನೋಡಿ, ಕಮಲ ಏನು ಮಾಡ್ತಾಳೆ, ಅವ್ರ ತಾಯಿ ಅವನನ್ನು ಕೇಳ್ತಾಳೆ, ನಿನಗೆ ನಿನ್ನ ಹಣವನ್ನು ನೀನು ಮಿಸ್ ಮಾಡಿಕೊಂಡಾಗ, ಅಂದರೆ ನಿನ್ನ ಕಿಸೆಯಲ್ಲಿ ಪಾಕೆಟ್ನಲ್ಲಿ ಹುಡುಕಿದಾಗ ನಿನ್ನ ಹಣ ಸಿಗಲಿಲ್ಲ, ನಿನ್ನ ಹಣ ಕಳ್ಕೊಂಡಾಗ ನಿನಗೆ ಯಾವ ರೀತಿ ಫೀಲ್ ಆಯಿತು, ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್. ನಿನ್ನ ಹಣವನ್ನು ನೀನು ಕಳ್ಕೊಂಡಾಗ ನಿನಗೆ ಯಾವ ರೀತಿ ಫೀಲ್ ಆಯಿತು ಅಂತ ಕಮಲ ಕೇಳ್ತಾಳೆ. ಆಗ ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಆ್ಯಂಗ್ರಿ ರಿಪ್ಲೈಡ್ ಚಿನ್ನ. ನೋಡಿ, ನನಗೆ ತುಂಬ ಬೇಜಾರಾಯ್ತಮ್ಮ, ತುಂಬ ಸಿಟ್ಟು ಬಂತು ಅಂತ ಚಿನ್ನ ಹೇಳ್ತಾನೆ. ಆಗ ದ ಫ್ರೂಟ್ ಸೆಲ್ಲರ್ ವಿಲ್ ಆಲ್ಸೋ ಫೀಲ್ ದ ಸೇಮ್ ವೆನ್ ಹಿ ಕಮ್ಸ್ ಟು ನೋ ದ ಮಿಸ್ಟೇಕ್. ನೌ ಬಿ ಎ ಗುಡ್ ಬಾಯ್ ಸೇಡ್ ಕಮಲಾ ಜೆಂಟ್ಲಿ. ನೋಡಿ, ದ ಫ್ರೂಟ್ ಸೆಲ್ಲರ್ ಅವನಿಗೂ ಕೂಡ ಹಾಗೆ ಆಗಿರುತ್ತೆ ಮಗು, ನೀನು ಯಾವ ರೀತಿ ಹಣ ಕಳ್ಕೊಂಡಾಗ ನಿನಗೆ ಬೇಜಾರಾಗಿ ಸಿಟ್ಟು ಬಂತಲ್ವಾ, ಅದೇ ಥರ ಪಾಪ ಹಣ್ಣು ಮಾರುವವನಿಗೂ ಕೂಡ ಅದೇ ಸೇಮ್ ಫೀಲ್ ಆಗುತ್ತೆ, ಅವನಿಗೂ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಆತ ಹಣ ಕಳ್ಕೊಂಡಿರ್ತಾನೆ ಅಂದರೆ ಮಿಸ್ ಆಗಿ ಹೋಯ್ತಲ್ವ ಹಣ, ಹೀಗಾಗಿ ಅವನಿಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೆ ನೀ ಏನು ಮಾಡು, ಆ ಹಣವನ್ನು ಆತನಿಗೆ ಮರಳಿ ಕೊಡು ಅಂದಾಗ ನೌ ಬಿ ಎ ಗುಡ್ ಬಾಯ್, ನೀನು ಒಳ್ಳೆಯ ಹುಡುಗ ಆಗಬೇಕು ಅಂತ ತಾಯಿ ಪ್ರೀತಿಯಿಂದ ಹೇಳಿದಾಗ ಚಿನ್ನ ಲುಕ್ಡ್ ಆ್ಯಟ್ ಹೀಸ್ ಮದರ್ ಥಾಟ್ಫುಲಿ. ಅವನೇನು ಮಾಡ್ತಾನೆ, ಚಿನ್ನ ತನ್ನ ತಾಯಿಯನ್ನು ಯೋಚನೆ ಮಾಡ್ತಾ ನೋಡ್ತಾ ನಿಂತು ಬಿಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಹಿ ರ್ಯಾನ್ ಬ್ಯಾಕ್ ಟು ದ ಫ್ರೂಟ್ ಸೆಲ್ಲರ್ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ.
ಮತ್ತೆ ಮರಳಿ ಆ ಹಣ್ಣು ಮಾರುವವನ ಹತ್ರ ಹೋಗಿ ಆ ಹಣವನ್ನು ನೀವು ಈ 10 ರೂಪಾಯಿನ ಎಕ್ಸ್ಟ್ರಾ ಕೊಟ್ಟಿದ್ದೀರಾ, ಇದು ನಮ್ಮದಲ್ಲ, ನಮಗೆ ಓನ್ಲಿ 10 ರೂಪಾಯಿ ಬರಬೇಕು, ಇದು ನಿಮ್ಮ ತಪ್ಪಾಗಿ ಬಂದಿದೆ ಅಂತ ಮರಳಿ ಆತನಿಗೆ ಹೋಗಿ ಕೊಡ್ತಾನೆ. ದ ಫ್ರೂಟ್ ಸೆಲ್ಲರ್ ವಾಸ್ ವೆರಿ ಹ್ಯಾಪಿ. ಆಗ ಹಣ್ಣು ಮಾರುವವನಿಗೆ ತುಂಬ ಖುಷಿಯಾಗುತ್ತೆ. ಯು ಆರ್ ಆ್ಯನ್ ಹಾನೆಸ್ಟ್ ಬಾಯ್, ಹಿ ಪ್ರೇಸ್ಡ್ ಹಿಮ್. ನೋಡಿ, ನೀನು ತುಂಬ ಪ್ರಾಮಾಣಿಕ ಹುಡುಗ ಇದ್ದೀಯಾ ಅಂತ ಆತನನ್ನು ತುಂಬ ಹೊಗಳ್ತಾನೆ. ಹಣ್ಣು ಮಾರುವವನು ನೀನು ಗುಡ್ ಬಾಯ್ ಇದ್ದೀಯಾ ಅಂತ ಆತನಿಗೆ ಖುಷಿಯಿಂದ ಆತನನ್ನು ಹೊಗಳ್ತಾನೆ. ಆಗ ಚಿನ್ನ ರ್ಯಾನ್ ಬ್ಯಾಕ್ ಟು ಹೀಸ್ ಮದರ್, ಅವನ ತಾಯಿ ಹತ್ರ ಓಡಿ ಮತ್ತೆ ಮರಳಿ ಬರ್ತಾನೆ. ಫ್ರೂಟ್ ಸೆಲ್ಲರ್ಗೆ 10 ರೂಪಾಯಿ ಕೊಟ್ಟು ಮತ್ತೆ ಮರಳಿ ಬರ್ತಾನೆ. ಕಮಲಾ ಫೆಲ್ಟ್ ಪ್ಲೀಸ್ಡ್ ವಿತ್ ಚಿನ್ನಾಸ್ ಹಾನೆಸ್ಟಿ ಆ್ಯಂಡ್ ಟುಕ್ ಹಿಮ್ ಟು ಚಾಚಾಸ್ ಶಾಪ್ ಟು ಬೈ ದ ಟಿಂಕ್ಲಿಂಗ್ ಬೆಲ್ಸ್. ನೋಡಿ, ಆಮೇಲೆ ಕಮಲಾಗೆ ತುಂಬ ಖುಷಿಯಾಗುತ್ತೆ. ಆತ ಮರಳಿ ಫ್ರೂಟ್ ಸೆಲ್ಲರ್ಗೆ 10 ರೂಪಾಯಿ ವಾಪಸ್ ಹೋಗಿ ಕೊಡ್ತಾನೆ. ಆಗ ಚಿನ್ನನನ್ನು ಕರ್ಕೊಂಡು ಹೋಗಿ ಚಾಚಾಸ್ ಶಾಪಿಗೆ ಹೋಗಿ ಅವ್ರು ಏನು ಮಾಡ್ತಾರೆ, ಇಬ್ಬರು ಸೇರಿ ಆ ಟಿಂಕ್ಲಿಂಗ್ ಬೆಲ್ಲನ್ನು ತೆಗೆದುಕೊಳ್ತಾರೆ. ಆಗ ಚಾಚಾ ವಾಸ್ ಅಬೌಟ್ ದ ಕ್ಲೋಸ್ ಹಿಸ್ ಶಾಪ್. ಆಗ ಅಷ್ಟರಲ್ಲಿ ಆ ಅಂಗಡಿಗೆ ಹೋಗಬೇಕಾದ್ರೆ ಆ ಚಾಚಾ ಏನು ಮಾಡ್ತಿರ್ತಾರೆ, ಅಂಗಡಿಯನ್ನು ಕ್ಲೋಸ್ ಮಾಡ್ತಿರ್ತಾರೆ. ಆಗ ವೇಟ್ ಕಾಲ್ಡ್ ಚಿನ್ನ, ನಿಲ್ಲಿ ಅಂತ ಚಿನ್ನ ಏನು ಮಾಡ್ತಾನೆ, ಅಂಗಡಿಯವನನ್ನು ಕರೀತಾರೆ. ಡ್ಯೂ ಸ್ಟಿಲ್ ಹ್ಯಾವ್ ದ ಬೆಲ್ಸ್, ನೀವು ಇನ್ನೂ ಆ ಬೆಲ್ ನಿಮ್ಮ ಹತ್ರ ಇದೆಯಾ ಅಂದಾಗ ಎಸ್ ಐ ಡೂ ಸೇಡ್. ಆಗ ಚಾಚಾ ಏನು ಮಾಡ್ತಾರೆ, ಹೇಳ್ತಾರೆ ಎಸ್ ಐ ಡೂ ಸೇಡ್ ಚಾಚಾ, ಅವು ಇನ್ನೂ ಬೆಲ್ ಇವೆ ಅಂತ ಹೇಳಿದಾಗ ಚಿನ್ನ ಪೇಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. ನೋಡಿ, ಆಗ 10 ರೂಪಾಯಿಯನ್ನು ಕೊಟ್ಟು ಆ ಬೆಲ್ಲನ್ನು ತೆಗೆದುಕೊಂಡು ಇಬ್ಬರು ತಾಯಿ ಮಗ ಏನು ಮಾಡ್ತಾರೆ, ಮನೆ ಹತ್ರ ಬರ್ತಾರೆ. ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ದ ಬೆಲ್ಸ್ ವೇರ್ ಟಿಂಕ್ಲಿಂಗ್ ಇನ್ ಚಿನ್ನಾಸ್ ಪಾಕೆಟ್. ಚಿನ್ನ ಏನು ಮಾಡಿರ್ತಾನೆ, ಆ ಬೆಲ್ಲನ್ನು ತನ್ನ ಪಾಕೆಟಲ್ಲಿ ಇಟ್ಕೊಂಡಿರ್ತಾನಲ್ವಾ, ಅದು ಸೌಂಡ್ ಮಾಡ್ತಾ ಇರುತ್ತೆ. ಟಿಂಕ್ಲಿಂಗ್ ಅಂದರೆ ಸೌಂಡ್ ಮಾಡ್ತಾ ಇರುತ್ತೆ. ಹಿಯರಿಂಗ್ ದ ಸೌಂಡ್ ಆಫ್ ಬೆಲ್ಸ್ ಚಿನ್ನಾಸ್ ಪೆಟ್ ಕಿಡ್ ತಾರಾ ಕೇಮ್ ರನ್ನಿಂಗ್ ಔಟ್. ಚಿನ್ನಾಸ್ ಒಂದು ಪಾಕೆಟಲ್ಲಿ ಸೌಂಡ್ ಆಗ್ತಾ ಇರುತ್ತಲ್ಲ, ಏನು ಬೆಲ್ಸ್, ಟಿಂಕ್ಲಿಂಗ್ ಬೆಲ್ಸ್ ಸೌಂಡ್ ಆಗ್ತಿರ್ಬೇಕಾದ್ರೆ ಅದು ತಾರಾಗೆ ಕೇಳಿಸಿ ತಾರಾ ಏನು ಮಾಡುತ್ತೆ, ಹಿಯರಿಂಗ್ ದ ಸೌಂಡ್ ಬೆಲ್ಸ್, ಆ ಬೆಲ್ ಸೌಂಡ್ ಆದಾಗ ತಾರಾಗೆ ತುಂಬ ಖುಷಿಯಾಗಿ ಅದು ಓಡ್ತಾ ಹೊರಗಡೆ ಬರುತ್ತೆ. ಚಿನ್ನಾಸ್ ಪೆಟ್ ಕಿಡ್ ತಾರಾ ಕೇಮ್ ರನ್ನಿಂಗ್ ಔಟ್, ಹೊರಗಡೆ ಅದು ಮನೆಯಿಂದ ಹೊರಗಡೆ ಓಡಿ ಬರುತ್ತೆ. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ನೋಡಿ, ಟೈಡ್ ಅಂದರೆ ಕಟ್ಟೋದು. ತಾರಾಳ ಒಂದು ಕುತ್ತಿಗೆಗೆ, ತಾರಾಳ ನೆಕ್ಗೆ ಏನು ಮಾಡುತ್ತೆ, ನೆಕ್ನ ಸುತ್ತಲೂ ಆ ಒಂದು ಬೆಲ್ಲನ್ನು ಏನು ಮಾಡ್ತಾನೆ, ಚಿನ್ನ ಕಟ್ತಾನೆ. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ಗೊತ್ತಾಯ್ತಾ? ಹೀಗೆ ಇಬ್ಬರು ಏನು ಮಾಡ್ತಾರೆ, ಚಿನ್ನ ತಾರಾಳ ಒಂದು ಕೊರಳಿಗೆ ಅದನ್ನು ಕಟ್ಟಿ ಖುಷಿಯಿಂದ ಇಬ್ಬರು ಸೇರಿ ಮನೆಗೆ ಹೋಗ್ತಾರೆ. ನೋಡಿ, ಎ ಬೇಬಿ goat is called a kid just like a young child. So when someone says, look at that kid playing in the field, they might not be talking about a human. They could mean a baby goat. ನೋಡಿ, ಒಂದು ಆಡಿನ ಮರಿ ಇರುತ್ತಲ್ಲ, ಆ ಆಡಿನ ಮರಿಯನ್ನು ಕೂಡ ನಾವು ಕಿಡ್ ಅಂತ ಕರಿತೀವಿ. 6 ತಿಂಗಳ ಒಂದು ಒಳಗಡೆ ಇರ್ತಕ್ಕಂಥ ಆಡಿನ ಮರಿಯನ್ನು ಕಿಡ್ ಅಂತ ಕರಿತೀವಿ. ಅದೇ ಥರ ಚಿಕ್ಕ ಮಗು, ಜಸ್ಟ್ ಲೈಕ್ ಎ ಯಂಗ್ ಚೈಲ್ಡ್, ಚಿಕ್ಕ ಮಗುವನ್ನು ಕೂಡ ನಾವೇನು ಮಾಡ್ತೀವಿ, ಲುಕ್ ಎಟ್ ದಟ್ ಕಿಡ್ ಪ್ಲೇಯಿಂಗ್ ಇನ್ ದ ಫೀಲ್ಡ್, ಆ ಒಂದು ಗ್ರೌಂಡ್ನಲ್ಲಿ ಆಡ್ತಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಕೂಡ ನಾವೇನಂತ ಕರಿತೀವಿ, ಕಿಡ್ ಅಂತಲೇ ಕರೆಯಲಾಗುತ್ತೆ. ದೇ ಕುಡ್ ಮೀನ್ ಎ ಬೇಬಿ ಗೋಟ್ ಆಲ್ಸೋ ನಾಟ್ ಬಿ ಟಾಕಿಂಗ್ ಅಬೌಟ್ ಎ ಹ್ಯೂಮನ್. ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಕಿಡ್ ಅಂತ ಆಡಿನ ಮರಿಯನ್ನು ಈ ಪಾಠದಲ್ಲಿ ಕರೆಯಲಾಗಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ದ ಟಿಂಕ್ಲಿಂಗ್ ಬೆಲ್ಸ್, ಈ ಒಂದು ಪಾಠದ ಸಂಪೂರ್ಣ ವಿವರಣೆ ಇಲ್ಲಿಗೆ ಮುಕ್ತಾಯ ಆಯಿತು. ಗೊತ್ತಾಯ್ತಾ? ಯಾವ ರೀತಿ ಚಿನ್ನ ಏನು ಮಾಡ್ತಾನೆ, ಪ್ರಾಮಾಣಿಕವಾಗಿ 10 ರೂಪಾಯಿಯನ್ನು ವಾಪಸ್ ಕೊಟ್ಟು ಆ ಪ್ರೀತಿಯ ಒಂದು ಆಡಿನ ಮರಿಗೆ ಅದನ್ನು ಯಾವ ರೀತಿ ಕಟ್ತಾನೆ ಅನ್ನೋದು ಕೂಡ ಗೊತ್ತಾಯ್ತಲ್ವಾ? ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ತಿಳಿಯುತ್ತಾ ಹೋಗೋಣ ಬನ್ನಿ. ದ ಟಿಂಕ್ಲಿಂಗ್ ಬೆಲ್ಸ್, ನ್ಯೂ ವರ್ಡ್ಸ್. ಬೆಲ್ಸ್ ಗಂಟೆಗಳು, ಟಿಂಕಲ್ ಬೆಲ್ ಸೌಂಡ್, ಬ್ರೈಟ್ ಹೊಳೆಯುವ, ಸ್ಟೋರಿ ಕಥೆ, ಬುಕ್ಸ್ ಪುಸ್ತಕ, ರೀಡ್ ಓದು, ಲರ್ನ್ ಕಲಿಯುವುದು, ನ್ಯೂ ಹೊಸ, ಲಿಟಲ್ ಚಿಕ್ಕ, ಬಾಯ್ ಹುಡುಗ, ಲಿವ್ಡ್
ಇರುವುದು ವಿಲೇಜ್ ಹಳ್ಳಿ. ಪೆಟ್ ಪ್ರೀತಿಯ, ಕಿಡ್ ಆಡಿನ ಮರಿ. ಮಿಲ್ಕಿ ಹಾಲಿನ, ಪೇರ್ ಜೊತೆ. ಬ್ಯೂಟಿಫುಲ್ ಸುಂದರ. ಶೈನಿ ಹೊಳೆಯುವ. ಇನ್ಸೈಡ್ ಒಳಗಡೆ. ಪೊಲೈಟ್ಲಿ ನಯ ವಿನಯದಿಂದ. ಶಾಪ್ ಅಂಗಡಿ. ಶಾಪ್ ಕೀಪರ್ ಅಂಗಡಿಯವನು. ಶೋ ತೋರಿಸು. ಗೋಟ್ಸ್ ಆಡು. ಲಾಟ್ ಬಹಳ. ಮನಿ ಹಣ. ಶಾಕ್ಡ್ ಗಾಬರಿ. ಫೈಂಡ್ ಹುಡುಕು. ಎಸ್ಟರ್ಡೇ ನಿನ್ನೆ ದಿನ. ಬಿಗ್ಯಾನ್ ಆರಂಭಿಸಿದ. ರಿಮೂವ್ ತೆಗೆದ. ಕಾರ್ನರ್ ಮೂಲೆ. ಡ್ರಾಪ್ ಚೆಲ್ಲು. ವಾಚಿಂಗ್ ಗಮನಿಸಿದ. ಹ್ಯಾಪನ್ಡ್ ಸಂಭವಿಸಿದ. ಲೇಟ್ ಇಡು. ಹಗ್ ತಬ್ಬಿಕೋ. ಕ್ರೈ ಅಳು. ವೈಪ್ ಒರೆಸು. ಟಿಯರ್ ಕಣ್ಣೀರು. ಕನ್ಸೋಲ್ಡ್ ಸಮಾಧಾನಪಡಿಸಿ. ಶ್ಯೂರ್ ಖಚಿತವಾಗಿ. ಕೇರ್ಫುಲ್ ಹುಷಾರಾಗಿ. ಫ್ಯೂಚರ್ ಮುಂದೆ, ಭವಿಷ್ಯ. ಸ್ಮೈಲ್ ನಗು. ಮಾರ್ಕೆಟ್ ಸಂತೆ. ಫ್ರೂಟ್ಸ್ ಹಣ್ಣುಗಳು. ವೆಜಿಟೇಬಲ್ಸ್ ತರಕಾರಿಗಳು. ವಾಮ್ಲಿ ಉತ್ಸಾಹದಿಂದ. ಬಾಟ್ ಕೊಂಡುಕೊಂಡ. ಆ್ಯಪಲ್ ಸೇಬು. ಮ್ಯಾಂಗೋಸ್ ಮಾವಿನ ಹಣ್ಣು. ಟೊಮೆಟೊ. ಬ್ರಿಂಜಾಲ್ಸ್ ಬದನೆಕಾಯಿ. ಕಾಸ್ಟ್ ಬೆಲೆ. ಆಸ್ಕ್ ಕೇಳು. ರಿಪ್ಲೈಡ್ ಮರು ಉತ್ತರ. ಚೇಂಜ್ ಚಿಲ್ಲರೆ. ಮಿಸ್ಚ್ಯೂಸ್ ಚೇಷ್ಟೆಯ. ಹೈಡಿಂಗ್ ಬಚ್ಚಿಟ್ಟುಕೋ. ರ್ಯಾನ್ ಓದು. ಸೆಲ್ಲರ್ ಮಾರುವವ. ಮಿಸ್ಟೇಕ್ ತಪ್ಪಾಗಿ. ವಿಸ್ಪರ್ಡ್ ಗುನುಗುಟ್ಟು. ಸ್ಟೀಲಿಂಗ್ ಕಳುವು ಮಾಡು. ಸ್ಯಾಡ್ ಕೆಟ್ಟ ಬೇಜಾರು. ಆ್ಯಂಗ್ರಿ ಸಿಟ್ಟು. ಜೆಂಟ್ಲಿ ಸಭ್ಯವಾದ. ಥಾಟ್ಫುಲಿ ಯೋಚಿಸುತ್ತಾ. ಹಾನೆಸ್ಟ್ ಪ್ರಾಮಾಣಿಕ. ಪ್ರೈಸ್ಡ್ ಹೊಗಳಿದರು. ಪ್ಲೀಸ್ಡ್ ಸಂತೋಷಗೊಳಿಸು. ವಾಕ್ಡ್ ನಡೆಯುತ್ತಾ. ಅರೌಂಡ್ ಸುತ್ತಲೂ. ನೆಕ್ ಕುತ್ತಿಗೆ. ಇವೆಲ್ಲವುಗಳು ಈ ಒಂದು ದ ಟಿಂಕ್ಲಿಂಗ್ ಬೆಲ್ಸ್ನಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇದುವರೆಗೂ ನಾವು ಪಾಠದ ವಿವರಣೆಯನ್ನು ಹಾಗೆ ಹೊಸ ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.